ರಾಜನೀತಿಯ ಕಣ್ಣು ಯಾರಿಗೆ ಚೆನ್ನಾಗಿ ತೆರೆದಿರುತ್ತೋ ಅಂಥವನಿಗೆ ಜಗತ್ತಿನ ಎಲ್ಲ ಮೂಲೆಯೂ ಕಾಣ್ತಾ ಇರುತ್ತೆ. ಎಲ್ಲವನ್ನೂ ಅವನು ಗಮನಿಸ್ತಾ ಇರ್ತಾನೆ. ನೋಡಲಿಕ್ಕೆ ಎಷ್ಟೋ ಸರ್ತಿ ಏನು ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ ಅಂದರೂ ಅವನ ರಾಜಕೀಯ ನಡೆ ಚೆನ್ನಾಗಿದೆ ಅಂದರೆ ಅವನು ಎಲ್ಲರ ಜೊತೆಗಿನ ವ್ಯವಹಾರವನ್ನು ಈ ಹಿಂದೆ ಎಲ್ಲ ದೇಶಗಳಿಗೆ ಹೋಗಿ ಬರುವುದು, ಎಲ್ಲ ದೇಶಗಳ ಸಂಬಂಧವನ್ನು ಬೆಳೆಸಿಕೊಳ್ಳುವುದು, ಅವರ ಒಪ್ಪಂದಗಳಿಗೆ ನಾವು ಸಾಕ್ಷಿಯಾಗುವುದು ಅಥವಾ ನಾವೇ ಕೆಲವು ಒಪ್ಪಂದಗಳಿಗೆ ಅವರನ್ನು ಸೇರಿಸಿಕೊಳ್ಳುವುದು, ಇದೆಲ್ಲ ಇದ್ದು ನಾವು ನಮ್ಮ ದೇಶದ ವ್ಯವಸ್ಥೆಯನ್ನು ನಾವು ಮಾತಾಡಲಿಕ್ಕೆ ಬಂದಾಗ ಅದೇ ಥರದ ಪ್ರತಿಕ್ರಿಯೆ ಬೇರೆ ಕಡೆಯಿಂದಲೂ ನಮಗೆ ಲಭ್ಯ ಆಗೇ ಆಗುತ್ತೆ. ಇದನ್ನು ಗೊತ್ತಿಲ್ಲದೆ ಹಾಗೆ ಇದರ ಬಗ್ಗೆ ಏನೂ ತಲೆನೇ ಕೆಡಿಸಿಕೊಳ್ಳದೆ ಇದ್ದರೆ ಅವನು ಕಣ್ಣು ತೆರೆದಿದ್ರೂ ಕೂಡ ರಾಜನಯ ಅನ್ನೋದು, ರಾಜನ ನೀತಿ ಅನ್ನುವ ಕಣ್ಣು ಮಲಗಿ ಬಿಟ್ಟಿದೆ ಅಂತಂದರೆ ಅವನು ಎಲ್ಲ ಚುರುಕಾಗಿದ್ದರೂ ಕೂಡ ಎಲ್ಲ ಕಡೆಯಿಂದ ದಾಳಿಯಾದದ್ದನ್ನು ಕಾಣುವುದೇ ಇಲ್ಲ. ದಾಳಿ ಬಿದ್ದು ಅವನು ಪುಡಿಯಾಗಿ ಹೋಗುವಾಗಲೇ ಏನೋ ಬಿತ್ತು ಅಂತ ಆಮೇಲೆ ತಲೆ ಎತ್ತುಕೊಳ್ಬೇಕಾಗುತ್ತೆ. ಹಾಗಾಗಿ ಆಗುವ ಅಪಾಯವನ್ನು ಬರುವ ಮುನ್ನವೇ ತಿಳಿದುಕೊಳ್ಳುವುದಕ್ಕೆ ರಾಜಕೀಯ ಚಕ್ಷುಸ್ಸು, ನೀತಿಯ ಚಕ್ಷುಸ್ಸು ಅವನಿಗೆ ಬೇಕೇ ಬೇಕು.